800 ಗಿಡ ಇರ್ಬೋದು. ಮತ್ತೆ ಹಳದಿ ರೋಗ ಬಂದರೆ ಅದಕ್ಕೆ ಏನು ಮೆಡಿಸಿನ್ ಇಲ್ಲ, ಅದು ಗಿಡವೇ ತೆಗೆದು ಬಿಸಾಕಬೇಕು. ಸೆಪ್ಟೆಂಬರ್ ಟೈಮಲ್ಲಿ ಗಣೇಶ ಚತುರ್ಥಿ ಮತ್ತು ಕ್ರಿಶ್ಚಿಯನ್ ಅವ್ರದ್ದು ಅದಕ್ಕೆಲ್ಲ ಜಾಸ್ತಿ ಡಿಮ್ಯಾಂಡ್ ಇರ್ತದೆ. ಆ ಟೈಮಲ್ಲಿ ತುಂಬ ರಿಸ್ಕ್, ಮಳೆ ಟೈಮಲ್ಲಿ ಮಾಡೋದು, ರೋಗ ಜಾಸ್ತಿ. ಆದರೆ ಆ ಟೈಮಲ್ಲಿ ಮಾಡಿದ್ರೆ ಸ್ವಲ್ಪ ರೇಟ್ ಸಿಗ್ತದೆ. ಹೌದು, ಅಂದರೆ ಜೂನಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೇವೆ ಕೆಲಸ. ಈಗ ನಮಗೆ ಕ್ರಾಪಿಂಗ್ ಇದೆ. ಹಲೋ ಫ್ರೆಂಡ್ಸ್, ನಮಸ್ತೆ. ಐ ಆಮ್ ಶರಣ್ ಪೆರೇರ. ವೆಲ್ಕಮ್ ಬ್ಯಾಕ್ ಟು ಮೈ ಡೇಸ್ ವಿತ್ ಎಸ್ಪಿ ಯೂಟ್ಯೂಬ್ ಚಾನಲ್. ನೀವೆಲ್ಲ ಹೇಗಿದ್ದೀರಿ? ಇವತ್ತು ನಾನೊಂದು ಹೊಸ ವೀಡಿಯೋ ಮಾಡಲಿಕ್ಕೆ ಬಂದಿದೆ. ಯಾವುದಂದರೆ ಬಿಳಿ ಬೆಂಡೆ ಕೃಷಿ. ಸೊ ಲೇಡೀಸ್ ಫಿಂಗರ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಬಿಳಿ ಬೆಂಡೆ ಕೃಷಿ ಭಾರಿ ಸದ್ದು ಮಾಡ್ತಾ ಉಂಟು ಈಗ. ಸೊ ಅದ್ರ ಹೇಗೆ ಕೃಷಿ ಮಾಡೋದು, ಯಾವಾಗ ನಾವು ಬಿತ್ತಾಗಬೇಕು, ಅದರ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಅದಕ್ಕೆ ರೋಗ ಬರ್ತದೆ, ಎಂತ ಮಾಡಬೇಕು, ಎಲ್ಲ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡುವ. ಈ ವಿಡಿಯೋ ಸ್ಕಿಪ್ ಮಾಡೋದು ಎಂಡ್ ತನಕ ನೋಡಿ. ನಾನೀಗ ಎಲ್ಲಿದ್ದೆ ಅಂದರೆ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಸಾಣು ಗ್ರಾಮದಲ್ಲಿದ್ದೇನೆ. ಫ್ರೆಂಡ್ಸ್, ಇಷ್ಟು ತನಕ ಐಡಿಯಾಸ್ ವಿತ್ ಎಸ್ಪಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಬೆಲ್ ಐಕನ್ ಒತ್ತಿರಿ. ಸೊ ನಿಮಗೆ ಅಂತೂ ಫ್ರೀ, ನನಗೆ ಅಂತೂ ತುಂಬ ಉಪಯೋಗ ಆಗ್ತದೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ವಿಡಿಯೋ ಭಯಂಕರ ಇಂಟ್ರೆಸ್ಟಿಂಗ್ ಆಗಲಿಕ್ಕೆ ಉಂಟು. ಈಗ ನಾವು ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ನಮ್ಮೊಟ್ಟಿಗಿದ್ದಾರೆ ಜೀವನ್ ಗೋಟಿಯಾನ್ ಸರ್. ಸೊ ಸಾಣರವರೇ ಯಂಗ್ ಎಂಟರ್ಪ್ರಿನರ್ ಅಂತ ಹೇಳ್ಬೋದು. ಪೈನಾಪಲ್ ಇದು ವಿಡಿಯೋ ಮಾಡಿದ್ದೆ ಆಲ್ರೆಡಿ. ಸೊ ತುಂಬ ಜನ ಅದು ಲೈಕ್ ಮಾಡಿದ್ದಾರೆ, ತುಂಬ ಜನ ಅವ್ರದ್ದು ನಂಬರ್ ಕೇಳಿದ್ದಾರೆ. ಸೊ ಅವರ ಹತ್ರ ನಾನು ಹೇಗಾದರೂ ರಿಕ್ವೆಸ್ಟ್ ಮಾಡಿ ಒಂದು ಟೈಮ್ ಕೊಡಿ ಅಂತ ಹೇಳಿದ್ದೇನೆ. ಸೊ ಬಂದಿದ್ದೇನೆ ಇಲ್ಲಿ. ಸರ್, ಹೇಗಿದ್ದೀರಿ? ಓಕೆ ಸರ್, ನೀವು ಎಷ್ಟು ವರ್ಷದಿಂದ ಇದು ಬಿಳಿ ಬೆಂಡೆ ಕೃಷಿ ಮಾಡ್ತಿದ್ದಾರೆ ಸ್ವಲ್ಪ ಹೇಳ್ಬೋದಾ? ಇಲ್ಲ, ಇದು ಫಸ್ಟ್ ಟೈಮಾ? ಫಸ್ಟ್ ಟೈಮ್ ಮಾಡಿದ್ದು. ಓಕೆ, ಮಾಡ್ತಿದ್ದೆ ಸ್ವಲ್ಪ ಮನೆಗೋಸ್ಕರ. ಇದು ಕಮರ್ಷಿಯಲ್. ಬಿಳಿ ಬೆಂಡೆ ಕೃಷಿ ಎಷ್ಟು ಎಕರೆಯಲ್ಲಿ ಮಾಡಿದ್ದೀರಿ, ಇಲ್ಲ ಎಷ್ಟು ಸೆನ್ಸಲ್ಲಿ? ಅರ್ಧ ಎಕರೆ. ಓಕೆ, 50 ಸೆನ್ಸಲ್ಲಿ ಎಷ್ಟು ಬೀಜ ಇಲ್ಲ ಎಷ್ಟು ಗಿಡ ಉಂಟಂತ ಸ್ವಲ್ಪ ಹೇಳ್ಬೋದಾ? 800 ಗಿಡ ಇರ್ಬೋದು. 800 ಗಿಡ? ಕರೆಕ್ಟ್ ಕೌಂಟ್ ಇಲ್ಲ, 800 ಉಂಟು. 800 ಉಂಟು. ಸೊ ಇದಕ್ಕೆ ರೋಗ ಎಲ್ಲ ಬರ್ತದ? ರೋಗ ಈ ಮಳೆ ಜಾಸ್ತಿ ಆದರೆ ತುಂಬ ರೋಗ ಬರ್ತದೆ. ಓಕೆ, ಒಂದು ಹುಳ ಹಿಡಿಯೋದು ಇದೆ, ಅದು ದೊಡ್ಡ ಸಮಸ್ಯೆ. ಅದು ಮತ್ತೆ ಒಂದು ಹಳದಿ ರೋಗ. ಮತ್ತೆ ಹಳದಿ ರೋಗ ಬಂದರೆ ಅದಕ್ಕೆ ಏನು ಮೆಡಿಸಿನ್ ಇಲ್ಲ, ಅದು ಗಿಡವೇ ತೆಗೆದು ಬಿಸಾಕಬೇಕು. ಗಿಡನೇ ಕಂಟ್ರೋಲ್ ಮಾಡಲಿಕ್ಕೆ. ಓಕೆ. ಮತ್ತು ಇನ್ನೊಂದು ಮಳೆ ಜಾಸ್ತಿ ಇರುವಾಗ ಅದಕ್ಕೆ ಒಂದು ಲೀಪ್ ಸ್ಪಾಟ್ ಅಂತ ಒಂದು ಬರ್ತದೆ, ಕಪ್ಪು ಚುಕ್ಕಿ. ಆ ರೋಗ ಒಂದು ಬರುತ್ತೆ, ಅದಾದರೂ ಕಂಟ್ರೋಲ್ ಆಗುತ್ತೆ, ಏನು ಅದಕ್ಕೆ ಎಫೆಕ್ಟ್ ಇಲ್ಲ. ಮತ್ತೆ ಇದಕ್ಕೆ ನೋಡಿ ಈ ಥರ. ಓಕೆ, ಹೀಗೆ ಫುಲ್ಲು. ಹೌದು, ಇದು ಕಂಟ್ರೋಲ್ ಆಗ್ತದೆ. ಇದು ಕಂಟ್ರೋಲ್ ಆಗುತ್ತೆ, ಇಳುವರಿ ಬರ್ತದೆ. ಅದಕ್ಕಿಂತ ಎಫೆಕ್ಟ್ ಇರೋದಿಲ್ಲ. ಓಕೆ. ಆದರೆ ಹಳದಿ ರೋಗಕ್ಕೆ ಅದು ಮೆಡಿಸಿನ್ ಇಲ್ಲ, ಅದು ಮತ್ತೆ ಕಂಟ್ರೋಲ್ ಕೂಡ ಆಗೋದಿಲ್ಲ. ಓಕೆ. ಸೊ ಇದಕ್ಕೆ ಅಂತಕ್ಕೆ ಸ್ಪ್ರೇ ಎಂತ ಸಹ ಮಾಡ್ಲಿಕ್ಕೆ ಆಗೋದಿಲ್ಲ? ಸ್ಪ್ರೇ ಏನು ಮಾಡಿ ನಾವು ಸ್ಪ್ರೇ ಮಾಡ್ತೇವೆ, ಅದು ಏನು ಅದಕ್ಕೆ ಎಫೆಕ್ಟ್ ಆಗೋದಿಲ್ಲ. ಓಕೆ. ಯಾರಾದರೂ ಹೊಸಬ್ರು ಮಾಡ್ಲಿಕ್ಕಿದ್ರೆ ಬೀಜ ಕರೆಕ್ಟ್ ಮಾಡುವ ಕರೆಕ್ಟ್ ಟೈಮ್ ಯಾವುದು? ಮಾರ್ಕೆಟ್ ನೋಡಿ ಹಾಕ್ಬೇಕು. ಈಗ ಬೆಂಡೆಗೆ ನಾವು ಈ ಟೈಮಲ್ಲಿ ಸೆಪ್ಟೆಂಬರ್ ಟೈಮಲ್ಲಿ ಗಣೇಶ ಚತುರ್ಥಿ ಮತ್ತು ಕ್ರಿಶ್ಚಿಯನ್ ಅವ್ರದ್ದು ಅದಕ್ಕೆಲ್ಲ ಜಾಸ್ತಿ ಡಿಮ್ಯಾಂಡ್ ಇರ್ತದೆ. ಆ ಟೈಮಲ್ಲಿ ತುಂಬ ರಿಸ್ಕ್, ಮಳೆ ಟೈಮಲ್ಲಿ ಮಾಡೋದು, ರೋಗ ಜಾಸ್ತಿ. ಆದರೆ ಆ ಟೈಮಲ್ಲಿ ಮಾಡಿದ್ರೆ ಸ್ವಲ್ಪ ರೇಟ್ ಸಿಗ್ತದೆ. ಹೌದು, ಅಂದರೆ ಜೂನಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೇವೆ ಕೆಲಸ. ಈಗ ನಮಗೆ ಕ್ರಾಪಿಂಗ್ ಇದೆ. ಓಕೆ, ಜೂನಲ್ಲಿ ಹಾಕಿದ್ರೆ ಸೆಪ್ಟೆಂಬರಲ್ಲಿ ಆಗ್ತದೆ. ಹೊಸಬ್ರು ಈಗ ನೀವು ಬೀಜ ಅದರದ್ದು ಒಣಗಿಸಿ ಎಷ್ಟು ಸಮಯ ಇಡ್ತೀರಿ ಅಂದರೆ ಇನ್ನೊಮ್ಮೆ ಹಾಕ್ಲಿಕ್ಕೆ? ಅದು ನಾನು ಬೀಜ ಹೊರಗಿಂದ ತಂದದ್ದು. ಓಕೆ. ಮೂಡಿಬಿದ್ರೆ ಜನಾರ್ದನ್ ಗೌಡ್ ಅಂತಿದ್ದಾರೆ. ಓಕೆ. ಅವರ ಹತ್ರ ಒಳ್ಳೆ ಕ್ವಾಲಿಟಿ ಬೀಜ ಸಿಗ್ತದೆ. ಓಕೆ. ಸೊ ಅದಕ್ಕೆ ಎಷ್ಟು ಸರ್? ಅಂದರೆ ಕೆಜಿಗೆ 2,500 ಇದೆ. ಕೆಜಿಗೆ 2,500. ಇದರಲ್ಲಿ ನೀವು ಎಷ್ಟು ಹಾಕಿದ್ರಿ? 1/4 kg ತಂದಿದ್ದೇನೆ, ಅದು ಕೂಡ ಜಾಸ್ತಿ ಆಗಿದೆ ತಂದದ್ದು. ಓಕೆ. ಮತ್ತೆ ಉಳಿದ ಹಾಕಿದ್ದು ಅಂದರೆ ಒಂದೊಂದು ಇದರಲ್ಲಿ ಒಂದು 3-4 ನಾವು ಬೀಜ ಹಾಕ್ತೇವೆ. ಆದರೆ ಒಂದೊಂದು ಬರಬೇಕು ಅಂದರೆ ಎಲ್ಲ ಗಿಡ ಬಂದಿತ್ತು. ಓಕೆ. ಮತ್ತೆ ಇಲ್ಲಿ ಸೈಡಲ್ಲಿ ಎಲ್ಲ ನಟ್ಟಿದ್ದೇವೆ. ಓಕೆ. ಬೇರೆ ಅವರಿಗೆ ಕೊಟ್ಟಿದ್ದೇನೆ, ಯಾರಿಗಾದ್ರೂ ಬೇಕಾದರೆ ಆ ಥರ ಮಾಡಿದ್ದೇವೆ. ಅದರೆಲ್ಲ ಬಂದಿದೆ, ಕ್ವಾಲಿಟಿ ಇದೆ. ಓಕೆ. ಮತ್ತೆ ಇಲ್ಲಿ ನೋಡಿದೆ ಬಿಳಿ ಬೆಂಡೆ ಬಿಟ್ಟು ಕೆಂಪು ಬೆಂಡೆ ಉಂಟು. ಸೊ ಇಲ್ಲಿ ನಾನು ಫಸ್ಟ್ ಟೈಮ್ ನೋಡಿದ್ದು, ಅದು ಹೇಗೆ ಇಲ್ಲಿ ಅವ್ರು ತಗೊಳ್ತಾರೆ? ಅದ್ರ ಡಿಮಾಂಡ್ ಉಂಟಾ?
ಸೇಮ್ ಮಾರ್ಕೆಟ್ ಇದೆ, ಸೇಮ್ ಬಿಳಿ ಬೆಂಡೆ ಟೇಸ್ಟ್ ಅದು. ಹಾಂ ಮತ್ತೆ ಜನ ಜಾಸ್ತಿ ಗೊತ್ತಿಲ್ಲ, ಹೌದು. ಆದ್ರೆ ಮಾರ್ಕೆಟ್ ಇದೆ, ತೊಂದ್ರೆ ಇಲ್ಲ. ಮಾರ್ಕೆಟ್ ಇದೆ. ನಾವು ಮಿಕ್ಸ್ ಮಾಡಿ ಕೊಡ್ತೇವೆ, ಅದರಲ್ಲಿ ಓಕೆ, ಜನರು ತಗೊಳ್ತಾರೆ. ತಗೊಳ್ತಾರೆ. ಸರ್ ಇದಕ್ಕೆ ಎಷ್ಟು ನೀವು ಕೊಡುವಾಗ ಮಾರ್ಕೆಟಲ್ಲಿ ಎಷ್ಟು ತಗೊಳ್ತಾರೆ, ಇಲ್ಲ ನಿಮ್ಗೆ ಎಷ್ಟು ಸಿಗ್ತದೆ? ಈಗೊಂದು 100 ರುಪೀಸ್ ಸಿಗ್ತದೆ ಕೆಜಿಗೆ. ಕೆಜಿಗೆ ಮೊನ್ನೆ ಹಬ್ಬ ಟೈಮಲ್ಲಿ 140 ಆ ಥರ ಹೋಗಿತ್ತು. ಓಕೆ ಓಕೆ. ಸೊ ಈಗ ಇಷ್ಟು ತನಕ ಎಷ್ಟು ಇಳುವರಿ ಆಗಿದೆ ಸರ್? ಅದು ನೋಡ್ಲಿಲ್ಲ ನಾನು, ಹಾ. ಮಾಡಲಿಲ್ಲ. ಓಕೆ, ಆದ್ರೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಎಷ್ಟು ಒಂದು ಉಂಟು? 2 ದಿನಕ್ಕೆ ಒಂದು 30 ಕೆಜಿ 32 ಕೆಜಿ ಆಗಿ ಸಿಗ್ತದೆ. ಓ 2 days 1 time. ಓಕೆ. ಇದು ಒಂದು ಗಿಡ ಎಷ್ಟು ವರ್ಷ ಇಲ್ಲ ಎಷ್ಟು ತಿಂಗಳು ಬರ್ತದೆ ಸರ್? 90 ದಿನ, ಈ 45 ದಿನ ಬೆಳಿಲಿಕ್ಕೆ, 40 ದಿನ ಅದರ ಇಳುವರಿ. ಓನ್ಲಿ ಲೈಫ್ ಸ್ಪ್ಯಾನ್ಸ್ ಅಷ್ಟೇ, 90 ಡೇಸ್. ಹೌದು. ಮತ್ತೆ ನಾವು ಗೊಬ್ಬರ ಎಲ್ಲ ಕೊಟ್ರೆ ಹಾಂ, ಬರ್ತದೆ ಸ್ವಲ್ಪ ಜಾಸ್ತಿ ದಿನ, ಆದ್ರೆ ಅದು ತುಂಬ ಕೆಲಸ ಜಾಸ್ತಿ ಆಗ್ತದೆ. ಕೆಲಸ ಜಾಸ್ತಿ ಆಗಿದೆ. ಸೊ ಇಷ್ಟು ಮಾಡಲಿಕ್ಕೆ ನೀವು ಎಷ್ಟು ಎಕ್ಸ್ಪೆನ್ಸಸ್ ಅಂದರೆ ಎಷ್ಟಾಗಿದೆ ಸರ್? ಎಕ್ಸ್ಪೆನ್ಸ್ ಒಂದು 20,000 ಖರ್ಚಾಗಿದೆ. ಅಂದರೆ ಈಗ ನಾವು ಕಟಿಂಗ್ ಸ್ಟಾರ್ಟ್ ಮಾಡೋ ತನಕ ಒಂದು 20,000 ಖರ್ಚಾಗಿದೆ. ಓಕೆ. ಅಂದರೆ ಬೆಡ್ಡಿಗೆ, ಮತ್ತು ಅದು ಪ್ಲಾಸ್ಟಿಕ್ ಮಲ್ಚಿಂಗ್ ಶೀಟಿಗೆ, ಹಾಂ, ಮತ್ತು ಟ್ರ್ಯಾಕ್ಟರ್ ಲೇಬರ್ ಎಲ್ಲ. ಓಕೆ. ಮತ್ತೆ ಸರ್ ಇದಕ್ಕೆ ನೀವು ನೀರು ಬಿಡ್ತೀರಾ ಇಲ್ಲ ಸ್ಪ್ರಿಂಕ್ಲರ? ಇಲ್ಲ ಇಲ್ಲ ಇಲ್ಲ, ಮಳೆದೇ ನೀರು. ಮಳೆದೆ ನೀರು. ಬೇಸಿಗೆಗಾಲಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ? ಆಗ್ತದೆ, ಡ್ರಿಪ್ ಇರಿಗೇಷನ್ ಮಾಡಿ ಮಾಡಲಿಕ್ಕೆ ಆಗ್ತದೆ. ಓಕೆ ಓಕೆ. ಮತ್ತೆ ಸರ್ ಈಗ ನಾವು ಮಳೆಗಾಲದಲ್ಲಿ ಹಾಕಿದರೆ ಅದು ಮ್ಯಾಟ್ ಥರ ಹಾಕೋದು ಅದು ನೆಸಸರಿಯಾ? ಹೌದು, ಈ ಕಡೆದ ಮಳೆಗೆ ಅದು ಹಾಕಿದ್ರಿಂದ ಇಷ್ಟು ಉಳಿದಿದೆ, ಇಲ್ಲಾದ್ರೆ ಹುಲ್ಲು ಜಾಸ್ತಿ ಬರ್ತದೆ. ಹುಲ್ಲು ಜಾಸ್ತಿ ಬರ್ತದೆ, ರೋಗ ಜಾಸ್ತಿ ಬರ್ತದೆ. ಓಕೆ ಮತ್ತೆ ಇದರಲ್ಲಿ ಗೊಬ್ಬರ ಎಲ್ಲ ಹಾಕಿದ್ರೆ ಹಾಳಾಗುದಿಲ್ಲ, ಅದು ಪ್ಲಾಸ್ಟಿಕ್ ಒಳಗೇನೆ ಇರ್ತದೆ. ಓಕೆ. ಮಳೆ ಬಂದ್ರೆ ಅದು ಮಳೆಗೆಲ್ಲ ಹಾಳಾಗಿರ್ತದೆ. ಓಕೆ ಓಕೆ. ಮತ್ತೆ ಸರ್ ಇದಕ್ಕೆ ಗೌರ್ಮೆಂಟ್ ಗೊಬ್ಬರ ಎಂತಾದ್ರೆ ಹಾಕ್ತೀರಾ ಸರ್? ಅಂದ್ರೆ ಹಾಕಿದ್ದೇನೆ, ಹಾಂ. ಜಾಸ್ತಿ ಇದು ಸಗಣಿ, ಇದು ಜೀವಾಮೃತ ಮಾಡಿ ಹಾಕೋದು. ಓಕೆ. ಸೊ ಮನೆದ್ದೇ ಎಲ್ಲ ಹಾ, ಆರ್ಗ್ಯಾನಿಕ್ ಎಂತ ಸಹ ಬೇರೆ ಅಂತ ಸಹ? ಇಲ್ಲ, 70-30 ಹಾಗೆ. ಹಾಂ, ಓಕೆ. 30% ಇದು ಬೇಕೇ, ಸ್ವಲ್ಪ ಆದ್ರೆ ಬೇಕೇ ಬೇಕೇ ಆಗ್ತದೆ. ಇಳುವರಿ ಬರ್ಲಿಕ್ಕೆ. ಇಲ್ಲಾಂದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಈ ರೋಗ. ಓಕೆ. ಮತ್ತೆ ಕಮರ್ಷಿಯಲ್ ಪರ್ಪಸ್ ಮಾಡಿದಲ್ಲ, ಹೌದೌದು, ಬೇಕಾಗ್ತದೆ. ಬೇಕಾಗ್ತದೆ, ಕರೆಕ್ಟ್. ಮತ್ತೆ ಒಂದು ಗಿಡದಿಂದ ಒಂದು ಗಿಡಕ್ಕೆ ಎಷ್ಟು ವ್ಯತ್ಯಾಸ ಇಲ್ಲ ಡಿಫ್ರೆನ್ಸ್ ಇರ್ಬೇಕು ಸರ್? ನಾನು 3 ಫೀಟ್ ಇಟ್ಟಿದ್ದೇನೆ ಒಂದು ಗಿಡದಿಂದ ಒಂದು ಗಿಡಕ್ಕೆ. ಓಕೆ. ಇಲ್ಲ ಕೆಲವು 4 ಫೀಟ್ ಇಟ್ಟರು ಒಳ್ಳೇದು, ಜಾಸ್ತಿ ಬ್ರಾಂಚಸ್ ಬರ್ತದೆ. ಈಗ ಒಂದು ಇಷ್ಟು ಗ್ಯಾಪ್ ಇಟ್ಟರೆ ನೋಡಿ, ಇದರಲ್ಲಿ 4 ಬ್ರಾಂಚಸ್ ಇದೆ. ಹೌದು. ಅದರಲ್ಲಿ 4 ಅದರಲ್ಲಿ ಕೂಡ ಬೆಂಡ್ ಆಗ್ತದೆ. ಓಕೆ ಓಕೆ, ಸರಿ. ಹಾಗೆ 10 ಇಟ್ಟರೆ ಏನಾಗ್ತದೆ ಅಂದರೆ ಈ ಥರ ಬ್ರಾಂಚಸ್ ಬರಲ್ಲ, ಸೀದಾ ಸ್ಟ್ರೈಟ್ ಹೋಗ್ತದೆ. ಸ್ಟ್ರೇಟ್ ಮತ್ತೆ ಇಳುವರಿ ಸಹ ಕಮ್ಮಿ ಆಗ್ತದೆ, ಮತ್ತೆ ಮತ್ತೆ ಕಮ್ಮಿ ಆಗ್ತಾ ಹೋಗ್ತದೆ. ಅಂದರೆ ಒಂದೇ ಇದರಲ್ಲಿ ಬರಬೇಕಲ್ಲ, ಇದರಲ್ಲಿ ಇದ್ರದ್ದು ಕಮ್ಮಿ ಆಗೋಗಿ ಇದರಲ್ಲಿ ಸ್ಟಾರ್ಟ್ ಆಗ್ತದೆ. ಸರ್ ಈಗ ಒಳ್ಳೆ ಫ್ಲವರಿಂಗ್ ಬರ್ಲಿಕ್ಕೆ ಇಲ್ಲ ಒಳ್ಳೆ ಇಳುವರಿ ಬರ್ಲಿಕ್ಕೆ ಎಂತ ಮಾಡ್ಬೇಕು? ಎಂತಾದ್ರೂ ಮೆಡಿಸಿನ್ ಎಂತಾದ್ರೂ ಮಾಡ್ಬೇಕಾ? ಮೆಡಿಸಿನ್ ಅದಕ್ಕೆ ಫ್ಲವರಿಂಗ್ ನಿಲ್ಲಿಕ್ಕೆ ಒಂದು ಬಯೋ ಒಂದು ಸ್ಪ್ರೇ ಉಂಟು, ಅಂದ್ರೆ ಪರ್ಫೆಕ್ಟ್ ಅಂತ. ಅದಕ್ಕೆ 100 ml ಗೆ 390 ಇದೆ. ಓಕೆ. ಅದೊಂದು 2 ml ತರ ಲೀಟರ್ಗೆ ಹಾಕಿ ಸ್ಪ್ರೇ ಮಾಡಿದ್ರೆ ಸ್ವಲ್ಪ ನಮ್ಗೆ ಕ್ರಾಪ್ ಒಳ್ಳೆ ಬರುತ್ತೆ. ಇಲ್ಲಾಂದ್ರೆ ಬೆಂಡ್ ಇದ್ರೆ ಬೆಂಡೆ ಅದಕ್ಕೆ ಮಾರ್ಕೆಟ್ ಸ್ವಲ್ಪ ಕಮ್ಮಿ, ಸ್ಟ್ರೈಟ್ ಇರ್ಬೇಕು. ಹೌದು, ಅದು ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಬೆಂಡೆ ಎಲ್ಲ ಕ್ವಾಲಿಟಿ ಒಳ್ಳೆ ಬರ್ತದೆ. ಓಕೆ. ಅದು ಯಾವಾಗ ಎಲ್ಲ ಕರೆಕ್ಟ್ ಸ್ಪ್ರೇ ಮಾಡುವ ಟೈಮ್ ಸರ್? ಅದು ನಮ್ಗೆ ಫ್ಲವರಿಂಗ್ ಸ್ಟಾರ್ಟ್ ಆಗುವಾಗ ಸ್ಪ್ರೇ ಮಾಡ್ಬೇಕು. ಒಮ್ಮೆ ಸ್ಪ್ರೇ ಮಾಡಿದ್ರೆ ಸಾಕು. ಓಕೆ ಸರ್, ಯಾರಿಗಾದ್ರೆ ಬೀಜ ಬೇಕಿದ್ರೆ ನೀವು ಕೊಡ್ತೀರಾ ಸರ್? ಈಗ ನನ್ನ ಹತ್ರ ಇಲ್ಲ, ಬೇಕಿದ್ರೆ ಮೂಡುಬಿದ್ರೆಯಲ್ಲಿ ಒಬ್ರು ಜನಾರ್ದನ್ ಗೌಡ ಅಂತಿದ್ದಾರೆ, ಅವರ ಹತ್ರ ಕೇಳಿ ಕೊಡ್ತೇವೆ. ಹಾಗೆ ಮಾಡಿ ಕೊಡ್ತೀರಿ. ಓಕೆ. ಮತ್ತೆ ಯಾರಿಗಾದ್ರೆ ಈಗ ಹೊಸೊಬ್ರು ಸ್ಟಾರ್ಟ್ ಮಾಡ್ಲಿಕ್ಕಿದ್ರೆ ಎಂತಾದ್ರೆ ಸಲಹೆ ಅಂತ ಕೊಡ್ತೀರಾ ಸರ್? ಮಾಡ್ಬೋದು, ತೊಂದರೆ ಇಲ್ಲ, ಮಾಡ್ಬೋದು. ಒಂದು ಮಳೆ ಟೈಮಲ್ಲಿ ಕೆಲಸ ಜಾಸ್ತಿ ಮಾಡೋದಾದ್ರೆ ಜನವರಿ ಟೈಮಲ್ಲಿ ಮಾಡ್ಬೇಕು, ಅವಾಗ ಮಾರ್ಕೆಟ್ ಸ್ವಲ್ಪ ಕಮ್ಮಿ, ರೇಟ್ ಸ್ವಲ್ಪ ಕಮ್ಮಿ ಇರ್ತದೆ, ಇಷ್ಟು ಸಿಗುದಿಲ್ಲ. ಓಕೆ. ಇದು ನೀವು ಒಬ್ರೇ ನೋಡ್ತಿದ್ದೀರಾ ಸರ್, ಇಲ್ಲ ಬೇರೆ ಕೆಲಸದವರು ಇಟ್ಟು ಮಾಡ್ತಿದ್ದೀರಾ? ಕೆಲಸದವರು ಇದ್ದಾರೆ, ಮತ್ತೆ ನಾನೇ ಇರ್ತೇನೆ. ನೀವು ನೋಡ್ತೀರಿ. ಜಾಸ್ತಿ ಕೆಲಸ ಇರುವಾಗ ಕೆಲಸದವರನ್ನು ಕರೆಸ್ತೇನೆ. ಓಕೆ. ಇದಕ್ಕೆ ಡೈಲಿ ಕೆಲಸ ಅಂತ ಉಂಟಾ ಸರ್? ಡೈಲಿ ಏನಿಲ್ಲ, 2 ದಿನಕ್ಕೊಮ್ಮೆ ಕಟಿಂಗ್ ಮಾತ್ರ. ಈಗ ಅಷ್ಟೇ. ಮೊದ್ಲಾದ್ರೆ ಡೈಲಿ ಒಮ್ಮೆ ನೋಡ್ತಾ ಇರ್ಬೇಕು, ಇಲ್ಲಾಂದ್ರೆ ಅದು ಹುಳ ಎಲ್ಲ ಇರ್ತದಲ್ಲ. ಹೌದು. ಓಕೆ ಸರ್, ನಿಮ್ಮ ಟೈಮ್ ಮತ್ತೆ ಇನ್ಫಾರ್ಮೇಶನ್ ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಸೊ ತುಂಬಾ ಖುಷಿ ಆಯ್ತು. ಸೊ ಬಿಳಿ ಬೆಂಡೆ, ಕೆಂಪು ಬೆಂಡೆ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿತಾ ಅಂತ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ, ಹೇಗಿತ್ತನ್ನ ಕಮೆಂಟ್ ಮಾಡಿ ಹೇಳಿ. ಸೊ ಎಂತಾದ್ರೂ ಇದ್ರೆ ಕಮೆಂಟ್ ಮಾಡಿ, ಮತ್ತೆ ಸರ್ ಅದು ಕ್ಲಾರಿಫೈ ಮಾಡಿ ಕಮೆಂಟ್ ರಿಪ್ಲೈ ಕೊಡ್ತೇನೆ. ಇಷ್ಟು ತನಕ ಐಡಿಯಾಸ್ ವಿತ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಬೆಲ್ ಐಕಾನ್ ಒತ್ತಿರಿ. ಇನ್ನೊಂದು ವಿಡಿಯೋಲಿ ಸಿಗುತ್ತೇನೆ. ಬಾಯ್.